ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಂಕ್ರಾಂತಿ ಸ್ಪೆಷಲ್ ಏನೇನು ಮಾಡಿದ್ದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿದ್ದೆ. ಹಾಗೆಯೇ ಪೂಜೆನೇ ಬೆಳಗ್ಗೆನೇ ಆಯಿತು, ನೀವಿಲ್ಲಿ ನೋಡ್ತಾ ಇರ್ಬೋದು. ಅರ್ಧ ಕಪ್ಪು ಹೆಸರುಬೇಳೆ, ಅರ್ಧ ಕಪ್ಪು ಅಕ್ಕಿ, ಎರಡನ್ನು ವಾಶ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ, ಹೆಸರುಬೇಳೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನು 1-2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅಕ್ಕಿಯನ್ನು ಸಹ ಹಾಕಿ ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷ ಅಷ್ಟೇ. ಒಂದೇ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ 4 ಲೋಟ ನೀರು ಹಾಕೋಣ. ಇದರಿಂದ 4 ಕಪ್ಪು. ನಾಲ್ಕು ಲೋಟ ನೀರು. ಇವಾಗ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಒಂದು 4ರಿಂದ 5 ವಿಸಲ್ ಬರಲಿ. ನೋಡಿ, ಪರ್ಫೆಕ್ಟಾಗಿ ಬೆಂದಿದೆ, ನೋಡ್ತಾ ಇದ್ದೀರಲ್ವ. 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಎಷ್ಟು ಸ್ವೀಟ್ ಬೇಕಾಗುತ್ತೆ ಅಂತ. ಹಾಗೆಯೇ 1 ಕಪ್ಪು ನೀರು ಹಾಕ್ತಾಯಿದ್ದೀನಿ. ನಾನು ಬೆಲ್ಲದ ನೀರನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ, ಏನಾದರೂ ಕಸ ಅದು ಇರುತ್ತೆ ಅಂಥೇಳಿ. ಏನೂ ಬಂದಿಲ್ಲ, ಆದರೂ ಡೌಟ್ ಅಲ್ವಾ, ಹಾಗಾಗಿ ನಾನು ಸೋಸ್ಕೊಂಡೆ. ಚೆನ್ನಾಗಿ ಕೈಯಾಡಿ ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿಯನ್ನು ಹಾಕಿ ಕುದಿಸಿಬಿಟ್ರೆ, 1-2 ನಿಮಿಷಗಳ ಕಾಲ ಕುದಿಸಿಬಿಟ್ರೆ ಸಿಹಿ ಪೊಂಗಲ್ ಸಂಕ್ರಾಂತಿ ಸ್ಪೆಷಲ್ ರೆಡಿ ಆಯಿತು. ಸ್ವೀಟನ್ನು ನೀವು ನೋಡ್ಕೊಂಡು ಹಾಕಿ. ನಾನು ನಮ್ಮ ಮನೇಲಿ ಸ್ವೀಟ್ ತಿನ್ನಲ್ಲ ಅಂತೇಳಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪ 3 ಸ್ಪೂನ್ ಹಾಕ್ತಾಯಿದ್ದೀನಿ. ಧಾರಾಳವಾಗಿ ಹಾಕಿ ತುಪ್ಪನ, ಚೆನ್ನಾಗಿರುತ್ತೆ. ಈ ಟೈಮಲ್ಲಿ ತುಪ್ಪ, ಎಳ್ಳಿನ ಅಂಶ ಅವೆಲ್ಲ ದೇಹಕ್ಕೆ ಬೇಕು. ಹಾಗಾಗಿ ನಾನಿಲ್ಲಿ ತುಪ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಇಲ್ಲಿ ತುಪ್ಪ ಕರಗಿದೆ. ನಾನು ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕಲರ್ ಬಂದಿದೆ. ಇದು ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ, ತುಪ್ಪ ಎಲ್ಲ ಏರಳವಾಗಿ ಹಾಕ್ಕೊಳ್ಬೇಕು. ಇವಾಗ ಚರ್ಮಕ್ಕೆಲ್ಲ, ಸ್ಕಿನ್ನಿಗೆ ಸ್ವಲ್ಪ ಎಣ್ಣೆ ಅಂಶ ಬೇಕು, ಯಾಕಂದರೆ ಈ ವಿಂಟರ್ ಸೀಸನ್ ಅಲ್ವಾ. ಹಾಗಾಗಿ ಎಳ್ಳು, ಬೆಲ್ಲ ಎಲ್ಲ ದೇಹಕ್ಕೆ ಜಾಸ್ತಿ ಬೇಕು. ಇವತ್ತೊಂದಿನಾದರೂ ಜಾಸ್ತಿ ಹಾಕಿ ಮಾಡೋಣ, ಏನಾಗಲ್ಲ ಅಲ್ವಾ. ಇದು ಸಹ ಸ್ವಲ್ಪ ಇದು ಫ್ರೈ ಆದ ನಂತರ ನಾನಿಲ್ಲಿ ಒಣ ಕೊಬ್ಬರಿ ತುರ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಅರ್ಧ ಬಟ್ಲನಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹಾಗೆ ಬಿಸಿ ಮಾಡೋಣ. ಇದ್ರ ಜೊತೆಗೆ 1-2 ನಿಮಿಷಗಳ ಕಾಲ ಇದನ್ನು ಕುದಿಸೋಣ ಅಷ್ಟೇ. ಇದನ್ನು ಫ್ರೈ ಮಾಡ್ಕೊಂಡಿದ್ನೆಲ್ಲ ಇದನ್ನ ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನೆಲ್ಲ ಹಾಕಿ ಮತ್ತು ತುಪ್ಪ ಅದೆಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಆರ್ಗ್ಯಾನಿಕ್ ಬೆಲ್ಲನೂ ಸಹ ಹಾಕ್ಬೋದು. ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಕುದೀತಾ ಇದೆ. ಸಾಕಿಷ್ಟು ಮತ್ತು ತಳ ಇಟ್ಕೊಳ್ಬಿಡುತ್ತೆ. ಸಿಹಿ ಪೊಂಗಲ್ ರೆಡಿ ಆಯಿತು.
ಖಾರ ಪೊಂಗಲ್ಗೆ ಬೇಕಾಗುವಂಥ ಪದಾರ್ಥಗಳು: 1 ಕಪ್ ಹೆಸರುಬೇಳೆ, 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿನ ಒಂದು 3 ತೊಗೊಂಡಿದ್ದೀನಿ, ಅದು ಮಧ್ಯೆ ಸೀಳಿ ಈ ಥರ ಮಾಡ್ಕೊಂಡಿದ್ದೀನಿ, ಗೋಡಂಬಿ, ಒಂದು ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಮೆಣಸಿನಕಾಳು, ಒಂದು ಸ್ವಲ್ಪ ಹಸಿ ಶುಂಠಿ ತೊಗೊಂಡಿದ್ದೀನಿ, ಜಜ್ಜಿಟ್ಕೊಂಡಿದ್ದೀನಿ. ಅಕ್ಕಿ ಮೊತ್ತನ್ನು ನಾನು ಹೆಸರುಬೇಳೆಯನ್ನು ತೊಳ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 2-3 ಸರಿ ತೊಳ್ಕೊಳ್ಳೋಣ. ತೊಳ್ಕೊಂಡು ಕುಕ್ಕರ್ಗೆ ಹಾಕೋಣ. ನಾನು ಅಕ್ಕಿ ಮತ್ತು ಇಲ್ಲಿ ಹೆಸರುಬೇಳೆಯನ್ನು ತೊಳ್ಕೊಂಡಿದ್ದೀನಲ್ವ, ಹಾಕ್ತಾಯಿದ್ದೀನಿ ಇಲ್ಲಿ. ನಾನೇನು ಅಕ್ಕಿ ತೊಗೊಂಡಿದ್ದೀನಲ್ಲ, ಅಕ್ಕಿ ಹೆಸರುಬೇಳೆ ತೊಗೊಂಡು ಇದರಿಂದ ಒಂದು 6 ನೀರನ್ನು ಹಾಕ್ತಾಯಿದ್ದೀನಿ. 4ರಿಂದ 6 ಹಾಕ್ಬೋದು. ಇದು 3 ಹಾಕಿದ್ದೀನಿ, ಇನ್ನೊಂದು 3 ಹಾಕ್ತೀನಿ. 3 ಕಪ್, ನಾನು 5 ಕಪ್ ನೀರು ಹಾಕಿದ್ದೀನಿ, ಸಾಕಾಗುತ್ತೆ ಅಂಥೇಳಿ. ಲಿಡ್ ಕ್ಲೋಸ್ ಮಾಡೋಣ. ಒಂದೇ ವಿಸಲ್ ಸಾಕು. ಇಲ್ಲಿ 2 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ, ಆಮೇಲೆ ತುಪ್ಪ ಹಾಕ್ಕೊಳ್ತೀನಿ. ಇಲ್ಲಿ ತುಪ್ಪನಾದರೂ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ನಾನು ಏನು ಮೆಣಸಿನಕಾಳು ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನ್ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ ಒಟ್ಟಿಗೆ. ಚೂರಿ ಫ್ರೈ ಆದ ನಂತರ ಇಲ್ಲಿ ನಾನಿಲ್ಲಿ ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಲ್ಲ. ಈ ಥರ ಹಸಿ ಶುಂಠಿ ಅವ್ರು ಡೈರೆಕ್ಟಾಗಿ ತಿನ್ನಲ್ಲ, ಏನಾದರೂ ಈ ಥರ ಇಂಡೈರೆಕ್ಟಾಗಿ ಹಾಕ್ಕೊಟ್ರೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಸಿಡಿತಾ ಇದ್ದಾವೆ. ನಾನೀಗ ಹಸಿ ಶುಂಠಿ ಹಾಕ್ತಾಯಿದ್ದೀನಿ, ಅದಕ್ಕೆ ಘಮ ಬಿಟ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಗೋಡಂಬಿ ಹಾಕ್ತಾಯಿದ್ದೀನಿ. ಅವಾಗ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಕರಿಬೇವು ಮತ್ತು ಏನು ಹಸಿಮೆಣ್ಸಿಗೆ ತೊಗೊಂಡಿದ್ದಲ್ಲ ಅದು ಹಾಕ್ತಾಯಿದ್ದೀನಿ. ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ಳಿ, ಒಂದು ಪೀಸ್ ಮಾಡಿ. ನಮ್ಮ ಮಗಳು ಇಷ್ಟಪಡಲ್ಲ ಅಂತೇಳಿ ನಾನು ಹಾಕ್ತಾಯಿಲ್ಲ, ಅವಳು ಕೊಬ್ಬರಿ ತಿನ್ನಲ್ಲ ಅಂಥೇಳಿ. ಒಂದು ಅರ್ಧ ಸ್ಪೂನ್ ಅಷ್ಟು ಚಿಕ್ಕ ಸ್ಪೂನು ನಾನು ಇಲ್ಲಿ ಅರಿಶಿನ ಹಾಕ್ತಾಯಿದ್ದೀನಿ. ಆಯ್ತು, ಇದು ಆಫ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕೋಣ. ನಾನು ಇದನ್ನು ಒಗ್ಗರಣೆ ಹಾಕ್ತಾಯಿದ್ದೀನಿ. ನೋಡಿ, ಪರ್ಫೆಕ್ಟಾಗಿ ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಬೇಕು. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ಆವಾಗಲೇ ಒಂದು ಸ್ವಲ್ಪ ಹಾಕಿದ್ನಲ್ವ, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕೋಣ. ನಾನಿಲ್ಲಿ 1-2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ತುಪ್ಪ ಏರೊಳಗೆ ಹಾಕಿದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಹಾಕೋಣ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡ್ಕೊಂಡು ಹಾಕಿ ಉಪ್ಪ. ಘಮ ಪೊಂಗಲ್ ರೆಡಿ ಆಯಿತು. ನಾನು ಹಂಗೆ ಕೈಯಲ್ಲೇ ಹಾಕ್ತಾಯಿದ್ದೀನಿ. ಕೈಯಲ್ಲಿ ಹಾಕೋದ್ರಿಂದ ತುಂಬ ಒಂಥರ ಎಷ್ಟೊಂದು ಚೆನ್ನಾಗಿರುತ್ತೆ. ಕಟ್ ಮಾಡೋದಕ್ಕಿಂತ ಕೈಯಲ್ಲಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಬರಬೇಕು. ತೀರಾ ಗಟ್ಟಿನೇ ಇರಬಾರ್ದು, ತೀರಾ ತೆಳುವಾಗಿರಬಾರ್ದು. ಕೆಲವರು ತೆಳುವಾಗಿರೋದನ್ನು ಇಷ್ಟಪಡ್ತಾರೆ. ನಾನು ಈ ರೀತಿ ಮಾಡಿದ್ದೀನಿ. ನೋಡಿ, ರೆಡಿ ಆಯಿತು. ಒಂದು ಖಾರ ಪೊಂಗಲ್ಲು ಮತ್ತು ಸಿಹಿ ಪೊಂಗಲ್ಲು ರೆಡಿ ಆಯಿತು. ನೋಡಿದ್ರಲ್ವ, ಒಂದೇ ವಿಡಿಯೋದಲ್ಲಿ 2 ರೆಸಿಪಿ ತೋರಿಸಿದ್ದೀನಿ. ಹಾಗಾದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸ್ದಾಗಿ ನೋಡೋರಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.